ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಭಾರಿ ದುರಂತವೊಂದು ನಡೆದು ಹೋಗಿಬಿಟ್ಟಿತ್ತು. ಇಲ್ಲಿವರೆಗೂ 10 ಜನರು ಸಾವನ್ನಪ್ಪಿದ್ರು ಅನ್ನುವಂಥ ಮಾಹಿತಿತ್ತು. ಇದೀಗ ಮತ್ತೋರ್ವ ವ್ಯಕ್ತಿ ಇದೀಗ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಅಲ್ಲಿಗೆ ಒಟ್ಟು 11 ಜನರು ಸಾವನ್ನಪ್ಪಿರುವಂಥ ದುರಂತ ಇದು. ಯಾರೂ ಕೂಡ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲದಂತಹ ದೊಡ್ಡ ದುರಂತ ಇದು. ಇಲ್ಲಿವರೆಗೂ ನಮ್ಮ ರಾಜ್ಯದಲ್ಲಿ ಇಂತಹ ಭೀಕರ ದುರಂತ ಯಾವತ್ತೂ ಕೂಡ ನಡೆದೋಗಿರಲಿಲ್ಲ. ಅದರಲ್ಲೂ ಕೂಡ ಎಲ್ಲರೂ ಕೂಡ ಸಹೋದರ ಸಂಬಂಧಿಗಳು, ಒಂದೇ ಕುಟುಂಬದವರು ಅಂತೇಳಿ ಮಾಹಿತಿ ಕೂಡ ಲಭ್ಯವಾಗಿದೆ. ಇದೀಗ ಅಂತ್ಯ ಸಂಸ್ಕಾರ ಅಂತದೆಲ್ಲವೂ ಕೂಡ ನಡೆದು ಹೋಗಿಬಿಟ್ಟಿದೆ. ಇಲ್ಲಿಯೂ ಕೂಡ ಒಂದು ಮನ ಕಲಕುವ ಘಟನೆ ಏನು ಅಂತಂದ್ರೆ, 11 ಜನರ ಪೈಕಿ ಈಗಾಗಲೇ 8 ಜನರನ್ನ ಸಾಮೂಹಿಕ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಅಂತಂದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ಅವರನ್ನ ಕಳೆದುಕೊಂಡಿರುವಂಥ ಕುಟುಂಬ ಅದು ಹೇಗೆ ಇಂಥದ್ದೆಲ್ಲವನ್ನು ಕೂಡ ಸಹಿಸಿಕೊಂಡು ಬದುಕಬೇಕು. ಈ ಸಾವನ್ನಪ್ಪಿರುವಂಥವರಲ್ಲಿ ತಂದೆ ತಾಯಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಈ ಮಕ್ಕಳು ಅನಾಥರಾಗಿ ಬಿಟ್ಟಿದ್ದಾರೆ. ಮಕ್ಕಳು ಕೇವಲ 10 ವರ್ಷ 12 ವರ್ಷದ ಮಕ್ಕಳುಗಳು ಕೂಡ ಇರುವಂತಹ ಪೋಷಕರು ಈ ದುರಂತದಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ನಿಜಕ್ಕೂ ಒಂದು ಕ್ಷಣ ಎಂತವರಿಗೂ ಕೂಡ ನೋವನ್ನ ಉಂಟು ಮಾಡುವಂತ ಘಟನೆ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ದುರಂತದಲ್ಲಿ ಸಾವಿನಿಂದ ಪಾರಾಗಿರುವಂತಹ ಮಹಾದೇವಿ ಅನ್ನುವಂಥವರು ಇದೀಗ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅವರು ಕೂಡ ಒಂದಿಷ್ಟು ಆ ಸಂದರ್ಭದಲ್ಲಿ ನಡೆದಿರುವಂತಹ ವಿಚಾರವನ್ನ ಹಂಚಿಕೊಂಡು ಬಿಟ್ಟಿದ್ದಾರೆ. ಆ ಕುರಿತಾಗಿ ಈ ಸಂದರ್ಭದಲ್ಲಿ ಎಲ್ಲ ಒಂದು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಮೃತಪಟ್ಟಿರುವಂತವರು ಎಲ್ಲರೂ ಕೂಡ ಸಿರಾಲಿ ಸಮೀಪದ ಪದುಸಿರಾಲಿ ಗ್ರಾಮದ ಶಾರದಾ ಹೊಳೆ ಪ್ರದೇಶದವರಾಗಿದ್ದಾರೆ ಅನ್ನುವಂಥದ್ದು ಇದೀಗ ಖಚಿತವಾಗಿ ಬಿಟ್ಟಿದೆ. ಎಲ್ಲರೂ ಕೂಡ ಒಂದೇ ಕುಟುಂಬದವರು ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿ ಬಿಟ್ಟಿರುವಂತವರು. ಆರಂಭದಲ್ಲಿ ಏನಾಯ್ತು, ಈ ಒಂದು ಮಹಾದೇವಿಯವರು ಹೇಳ್ತಾ ಇರುವಂತಹ ವಿಚಾರ ಏನು ಎಂಬುದನ್ನ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಅಂತಂದ್ರೆ ಇವರು ಕೂಡ ಅವರ ಜೊತೆಗೆ ಹೋಗಿರ್ತಾರೆ. ಇವರೆಲ್ಲರೂ ಕೂಡ ಒಂದೇ ಕುಟುಂಬದವರು ಆಗಿರುವ ಕಾರಣದಿಂದಾಗಿ ಎಲ್ಲರೂ ಕೂಡ ಕಪ್ಪೆ ಚಿಪ್ಪನ್ನ ಎಕ್ಕೋದಕ್ಕೆ ಅಂತ ಹೇಳಿ ಅಲ್ಲಿಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಏನಾಯಿತು ಎಂಬುದನ್ನ ಇವರು ಸ್ವತಃ ವಿವರಿಸಿದ್ದಾರೆ. ಹಾಗಾದ್ರೆ ಅವರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಗಮನಿಸ್ತಾ ಹೋಗೋಣ. ಕುಂದಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಮಹಾದೇವಿ ಅವರು ಹೇಳ್ತಾ ಇರುವಂತಹ ಮಾಹಿತಿ ಏನು ಅಂತಂದ್ರೆ, ನಾವು ನಿನ್ನೆ ಬೆಳಗ್ಗೆ 10 ಗಂಟೆಯ ಆಸುಪಾಸು 14 ಜನ ಕಪ್ಪೆ ಚಿಪ್ಪನ್ನ ತರೋದಕ್ಕೆ ಹೋಗಿಬಿಟ್ವಿ. ನಮ್ಮ ಕುಟುಂಬದವರು 13 ಜನ ಜೊತೆಗೆ ಅಲ್ಲಿದ್ದಂತಹ ವ್ಯಕ್ತಿ ಒಬ್ಬ ನಮ್ಮ ಜೊತೆಗೆ ಸೇರ್ಕೊಂಡಿದ್ರು. ಒಟ್ಟು 14 ಜನರು ಕೂಡ ಸೇರ್ಕೊಂಡು ನಾವು ಕಪ್ಪೆ ಚಿಪ್ಪನ್ನ ತರೋದಕ್ಕೆ ಹೋಗಿದ್ವಿ. ಕಪ್ಪೆ ಚಿಪ್ಪನ್ನ ಸಂಗ್ರಹಿಸಿ ಇನ್ನೇನು ಮತ್ತೆ ಹಿಂತಿರುಗಬೇಕು ಅನ್ನುವಂಥ ಸಂದರ್ಭ. ಏಕಾಏಕಿಯಾಗಿ ನದಿಯಲ್ಲಿ ನೀರಿನ ಅರಿವು ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ನನ್ನ ಕಣ್ಣು ಎದುರೇ ಎಲ್ಲರೂ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ನನಗೆ ಒಂದಿಷ್ಟು ಈಜು ಬರ್ತಾ ಇತ್ತು. ಆ ಕಾರಣದಿಂದಾಗಿ ನಾನು ಈಜುಕೊಂಡು ನಾನು ಸಹಾಯ ಮಾಡಿ ಅಂತೇಳಿ ಕೂಗ್ತಾ ಇದ್ದೆ. ದೋಣಿಯಲ್ಲಿದ್ದಂತಹ ವ್ಯಕ್ತಿ ಏಕಾಏಕಿ ಅಲ್ಲಿಗೆ ಬಂದು ನನ್ನ ಮತ್ತು ಇನ್ನೋರ್ವ ವ್ಯಕ್ತಿಯನ್ನ ಅಲ್ಲಿ ರಕ್ಷಣೆ ಮಾಡಿಬಿಟ್ರು ಅಂತ ಹೇಳಿ ಆ ಒಂದು ಮಹಿಳೆ ಈಗ ಈ ಸಂದರ್ಭದಲ್ಲಿ ಮಾಹಿತಿಯನ್ನು ಕೂಡ ಹಂಚಿಕೊಂಡು ಬಿಟ್ಟಿದ್ದಾರೆ. ಅಂತಂದ್ರೆ ಒಂದು ಕ್ಷಣ ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕು. ಒಂದೇ ಕುಟುಂಬದವರು ಎಲ್ಲರೂ ಕೂಡ ಸಾವನ್ನಪ್ಪಿರುವಂತವರು ಬೇರೆ ಯಾವುದೋ ಕುಟುಂಬದವರಲ್ಲ. ಒಂದೇ ಕುಟುಂಬದ 11 ಜನರು ಸಾವನ್ನಪ್ಪಿ ಬಿಟ್ರೆ ಸ್ನೇಹಿತರೆ, ಒಂದು ಕ್ಷಣ ಯೋಚನೆ ಮಾಡಿ ಅದೆಂತಹ ಕಠೋರವಾದಂತಹ ದುರಂತ ಆಗಿರಬಹುದು ಅಂತೇಳಿ. ಒಟ್ಟಾರೆಯಾಗಿ ಈ ಒಂದು ದುರಂತ ಬಹುತೇಕ ಜನರಲ್ಲಿ ಒಂದು ಕ್ಷಣ ಇದನ್ನು ಮರೆಯೋದಕ್ಕೂ ಕೂಡ ಆಗದೆ ಇರುವಂತಹ ಸನ್ನಿವೇಶ ಎದುರಾಗಿಬಿಟ್ಟಿದೆ. ಈ ಸಂದರ್ಭದಲ್ಲಿ ನಾವು ಒಂದಿಷ್ಟು ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋಣ. ಏನೇನೆಲ್ಲ ಆಗಿತ್ತು ನಿನ್ನೆಯ ದಿನ ಅಂತೇಳಿ. ಆರಂಭದಲ್ಲಿ 8 ಜನ ಮೃತಪಟ್ಟಿದ್ರು ಅನ್ನುವಂಥ ಮಾಹಿತಿ ಇತ್ತು. ನಂತರ ಶೋಧ ಕಾರ್ಯಾಚರಣೆ ಮುಂದುವರಿಸಲಾಗಿತ್ತು. ಅಲ್ಲಿಗೆ 10 ಜನರು ಸಾವನ್ನಪ್ಪಿದ್ದಾರೆ ಅಂತೇಳಿ ಮಾಹಿತಿ ಕೂಡ ಇತ್ತು. ಅದಾದ ಬಳಿಕ ಒಬ್ಬ ವ್ಯಕ್ತಿ ನಾಪತ್ತೆ ಕೂಡ ಆಗಿದ್ರು. ಈಗ ಆ ಒಂದು ನಾಪತ್ತೆ ಆದಂತಹ ವ್ಯಕ್ತಿಯನ್ನ ಹುಡುಕಾಟ ಮಾಡೋದಕ್ಕೆ NDRF ಹಾಗೂ ಈಶ್ವರ್ ಮಲ್ಪೆ ನೇತೃತ್ವದಲ್ಲಿ ಶೋಧ ಕಾರ್ಯ ಇಂಥದ್ದೆಲ್ಲವೂ ಕೂಡ ಆರಂಭವಾಗಿದ್ದು ಇದೀಗ ಆ ಒಂದು ವ್ಯಕ್ತಿಯ ಮೃತದೇಹವು ಕೂಡ ಪತ್ತೆ ಆಗಿದೆ. ಆ ವ್ಯಕ್ತಿಯು ಕೂಡ ಸಾವನ್ನಪ್ಪಿರುವಂಥದ್ದು ಖಚಿತವಾಗಿ ಬಿಟ್ಟಿದೆ. ಇದೀಗ ಆ ಒಂದು ವ್ಯಕ್ತಿಯ ಮೃತದೇಹವನ್ನು ಕೂಡ ಪೋಸ್ಟ್ ಮಾರ್ಟಮ್ಗೆ ಕರೆದುಕೊಂಡು ಹೋಗಲಾಗಿದೆ. ಆ ಒಂದು ವ್ಯಕ್ತಿಯ ಪೋಸ್ಟ್ ಮಾರ್ಟಮ್ ಆದ ಬಳಿಕ ಆ ವ್ಯಕ್ತಿಯನ್ನು ಕೂಡ ಒಂದು ವ್ಯಕ್ತಿಯನ್ನ ಕುಟುಂಬದವರಿಗೂ ಕೂಡ ನೀಡಲಾಗುತ್ತೆ. ಇದೀಗ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥದ್ದು ಮತ್ತು ಹೃದಯ ಹಿಂಡುವಂಥ ದೃಶ್ಯ ಏನು ಅಂತಂದ್ರೆ, 8 ಜನರ ಸಾಮೂಹಿಕ ಅಂತ್ಯ ಸಂಸ್ಕಾರ ಒಂದೇ ಸ್ಥಳದಲ್ಲಿ 8 ಜನರು. ಅದರಲ್ಲೂ ಕೂಡ ಈ ಒಂದು ಗಂಡ ಹೆಂಡತಿಯನ್ನು ಕೂಡ ಒಂದೇ ಚಿತೆಯಲ್ಲಿ ಮಲಗಿಸಿರುವಂಥದ್ದು. ಅಂದರೆ ಗಂಡ ಹೆಂಡತಿಯನ್ನು ಒಂದೇ ಚಿತೆಯಲ್ಲಿ ಹಾಕಿ ಅಂತ್ಯ ಸಂಸ್ಕಾರ ಮಾಡಿರುವಂಥದ್ದು, ಅಂದರೆ ಬೆಂಕಿಯನ್ನು ಕೊಟ್ಟಿರುವಂಥದ್ದು, ಜೊತೆಗೆ ಒಂದೇ ಸ್ಥಳದಲ್ಲಿ ಸಾಮೂಹಿಕವಾಗಿ ಅಂತ್ಯ ಸಂಸ್ಕಾರ ಮಾಡಿರುವಂಥದ್ದು. ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಜಕ್ಕೂ ಅಷ್ಟೊಂದು ಹೊಟ್ಟೆ ಉರಿತಾ ಇದೆ. ಎಂಥ ಒಂದು ದುರಂತ ಇದು, ಎಂಥ ಒಂದು ದುರಂತಗಳು ನಮ್ಮ ಪರಿಸರದಲ್ಲಿ ನಡೆದು ಹೋಗ್ಬಿಡ್ತಾವೆ ಅಂತೇಳಿ. ಅದೆಷ್ಟೋ ಮಕ್ಕಳು ಇದೀಗ ಅನಾಥರಾಗಿ ಬಿಟ್ಟಿದ್ದಾರೆ. ಕುಟುಂಬವೇ ಅನಾಥವಾಗಿ ಹೋಗಿಬಿಟ್ಟಿದೆ. ತಂದೆ ತಾಯಿಗಳನ್ನ ಕಳೆದುಕೊಂಡವರು ಎಷ್ಟು ಜನ, ತಮ್ಮ ಹೆಂಡತಿಯನ್ನು ಕಳೆದುಕೊಂಡವರು
ಕಳೆದುಕೊಂಡವರು, ಮಕ್ಕಳನ್ನು ಕಳೆದುಕೊಂಡಂಥವರು ಇಂಥವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಇದ್ದಾರೆ. ಬಹುತೇಕ ಯಾರು ಕೂಡ ಊಹೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅಂಥದ್ದೊಂದು ದೊಡ್ಡ ದುರಂತ. ಈ ದುರಂತದಲ್ಲಿ ಸಾವನ್ನಪ್ಪಿರುವಂತಹ 11 ಜನರ ಪೈಕಿ ಅವರ ಹೆಸರನ್ನು ಗಮನಿಸ್ತಾ ಹೋಗೋಣ. ಸಾವನ್ನಪ್ಪಿರುವಂಥವ್ರು ಯಾರು ಕೂಡ ಚಿಕ್ಕವರಂತ ಏನಲ್ಲ, ಕುಟುಂಬವನ್ನು ಹೊಂದಿದಂಥವರು, ಕುಟುಂಬದ ಜವಾಬ್ದಾರಿ ಇದ್ದಂಥವರು, ಮನೆಯನ್ನು ನಡೆಸಿಕೊಂಡು ಹೋಗ್ತಾ ಇರುವಂಥವ್ರು. ಅಂತಂದರೆ 30ರಿಂದ 45ರ ಆಸುಪಾಸಿನಲ್ಲಿ ಅಥವಾ 50ರ ಆಸುಪಾಸಿನಲ್ಲಿ ಇದ್ದಂಥವರು. ಲಕ್ಷ್ಮೀ ಮಹಾದೇವಿ ನಾಯಕ್ ಅಂತೇಳಿ, ಉಮೇಶ್ ನಾಯಕ್, ಲಕ್ಷ್ಮೀ ನಾಯಕ್, ಲಕ್ಷ್ಮೀ ಅಣ್ಣಪ್ಪ ನಾಯಕ್, ಲಕ್ಷ್ಮೀ ಶಿವರಾಮ್ ನಾಯಕ್, ಜ್ಯೋತಿ ನಾಗಪ್ಪ ನಾಯಕ್, ಮಾಲತಿ ನಾಯಕ್, ಮಾಸ್ತಮ್ಮ ನಾಯಕ್, ಲಕ್ಷ್ಮೀ ಮಹಾದೇವ್ ನಾಯಕ್, ಲಕ್ಷ್ಮೀ ಶಿವರಾಮಯ್ಯ ನಾಯಕ್, ಉಮೇಶ್ ಮಂಜುನಾಥ್ ನಾಯಕ್ ಅಂತೇಳಿ ಎಲ್ಲ ನಾಯಕ್ ಅನ್ನುವಂಥ ಒಂದೇ ಕುಟುಂಬದವರು 11 ಜನಗಳು ಕೂಡ ಸಾವನ್ನಪ್ಪಿರುವಂಥವರು. ಈ ರೀತಿಯ ಹೆಸರಿನವರು ಇದೀಗ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಮೃತರೆಲ್ಲರೂ ಕೂಡ ಸಿರಾಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಒಂದೇ ಕುಟುಂಬದವರು, ಅದರಲ್ಲೂ ಕೂಡ ಸಹೋದರ ಸಂಬಂಧಿಕರು. ಹೊಟ್ಟೆಪಾಡಿಗಾಗಿ ನೀರಿಗೆ ಇಳಿದಿರ್ತಾರೆ. ಅವ್ರು ಯಾವುದೋ ಒಂದು ಕೋಟ್ಯಾಧಿಪತಿಗಳಲ್ಲ, ಆಗಷ್ಟೇ ದುಡಿದು ತಿನ್ನುವಂಥ ಕುಟುಂಬಗಳು. ಬಹುತೇಕ ಇಲ್ಲಿವರೆಗೂ ಈ ಒಂದು ಕುಟುಂಬ ಏನಿದೆಯಲ್ಲ, ಈ ತಟ್ಟೆ ಹಕ್ಕಲು ಅನ್ನುವಂಥ ಒಂದು ನದಿ ಏನಿದೆ ಅಥವಾ ಭಾಗ ಏನಿದೆ, ಆ ಭಾಗದಲ್ಲಿ ಯಾವತ್ತೂ ಕೂಡ ಕಪ್ಪೆ ಚಿಪ್ಪನ್ನ ತೆಗೆದುಕೊಂಡು ಹೋಗೋದಕ್ಕೆ ಅಥವಾ ಸಂಗ್ರಹ ಮಾಡೋದಕ್ಕೆ ಬಂದಿರಲಿಲ್ವಂತೆ. ಅಲ್ಲಿನ ಆಳ ಹೇಗಿದೆ, ಅಗಲ ಏನಿದೆ ಅನ್ನುವಂಥ ಮಾಹಿತಿಯು ಕೂಡ ಅವರಿಗೆ ಕೊರತೆ ಇರುತ್ತೆ. ಆ ಕಾರಣದಿಂದಾಗಿ ಏನಾಗುತ್ತೆ ಅಂತೇಳಿ ಸಹಜವಾಗಿ ಹೋಗಿರ್ತಾರೆ. ಅವರು ಹೋದಂತಹ ದಾರಿನೇ ಬೇರೆ ಆಗಿರುತ್ತೆ. ಮತ್ತೆ ವಾಪಸ್ ಹಿಂತಿರುಗಬೇಕಾದಂಥ ಸಂದರ್ಭದಲ್ಲಿ ಈ ದುರಂತ ನಡೆದು ಹೋಗಿ ಬಿಡುತ್ತೆ. ಒಬ್ಬರಿಗೊಬ್ಬರು ಕೈ ಹಿಡ್ಕೊಂಡು ಆರಾಮಾಗಿ ಬರಬೇಕು, ಇನ್ನೇನು ದಡ ಸೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿಯೇ ಇಂಥದ್ದೊಂದು ಘೋರ ದುರಂತವಾಗಿ ಬಿಡುತ್ತೆ. ಆರಂಭದಲ್ಲಿ ಒಬ್ಬರು ಜಾರಿ ಬೀಳ್ತಾರೆ, ಅವರನ್ನ ರಕ್ಷಣೆ ಮಾಡೋದಕ್ಕಂತೇಳಿ ಒಬ್ಬರಿಗೊಬ್ಬರು ಹೋಗ್ತಾರೆ. ಇದೇ ರೀತಿಯಾಗಿ ಬಹುತೇಕ ಜನರು ಸಾವನ್ನಪ್ಪಿ ಬಿಡ್ತಾರೆ. ಇನ್ನೂ ಮುಖ್ಯವಾಗಿ ಬಂದಿರುವಂಥ ಮಾಹಿತಿ ಏನು ಅಂತಂದರೆ, ತಾಯಿಯನ್ನು ರಕ್ಷಣೆ ಮಾಡೋದಕ್ಕೆ ಅಂಥೇಳಿ ಮಗ ನೀರಿಗೆ ಹಿಡಿದು ಆ ಮಗನೂ ಕೂಡ ತಾಯಿಯ ಜೊತೆಗೆ ಸಾವನ್ನಪ್ಪಿರುವಂಥ ದುರಂತ. ನೋಡಿ, ಎಂಥವರಿಗೂ ಒಂದು ಕ್ಷಣ ಏನು ಹೇಳಬೇಕು ಈ ದುರಂತದ ಕುರಿತಾಗಿ ಅಂಥೇಳಿ ಒಂದು ಕ್ಷಣ ನೋವಾಗುತ್ತೆ. ಬಹುತೇಕ ಎಂಥ ಕ್ರೂರಿ ಇದ್ದರೂ ಕೂಡ ಹೀಗಾಗಬಾರ್ದಿತ್ತು ಅಂಥೇಳಿ ಒಂದು ಕ್ಷಣ ಅನಿಸ್ಬಿಡುತ್ತೆ. ತಾಯಿಯನ್ನು ರಕ್ಷಣೆ ಮಾಡೋದಕ್ಕೆ ಹೋದಂತಹ ಮಗನೂ ಕೂಡ ಸಾವನ್ನಪ್ಪಿ ಬಿಟ್ಟರೆ ಈ ಒಂದು ಕುಟುಂಬವೇ ಸರ್ವನಾಶ ಆಗಿ ಹೋಗಿಬಿಟ್ಟಿದೆ, ಒಂದು ಖಾನ್ದಾನವೇ ಸರ್ವನಾಶ ಆಗಿ ಹೋಗಿಬಿಟ್ಟಿದೆ ಈ ಸಂದರ್ಭದಲ್ಲಿ ಅಂತೇಳಿ ಬಹುತೇಕ ಒಂದು ಕ್ಷಣ ಅನಿಸ್ಬಿಡುತ್ತೆ. ಇದೀಗ ಈ ಒಂದು ದುರಂತ ಸ್ಥಳೀಯರಲ್ಲಿಯೂ ಕೂಡ ಬಹುತೇಕ ಆತಂಕವನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಸ್ನೇಹಿತರೆ, ಇಂಥದ್ದೊಂದು ಭಾರೀ ದುರಂತ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೊನೆಯದಾಗಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದು ಏನು ಅಂತಂದ್ರೆ, ನಿನ್ನೆಯ ದಿನ 10 ಗಂಟೆಯ ಆಸುಪಾಸು ಕಪ್ಪೆ ಚಿಪ್ಪನ್ನ ತೆಗೆದುಕೊಂಡು ಬರೋದಕ್ಕೆ ಅಂತ ಹೇಳಿ ಒಂದು ಕುಟುಂಬವೇ ಹೋಗಿ ಬಿಟ್ಟಿರುತ್ತೆ. ಆ ಕುಟುಂಬ ಹೋದಂತ ಸಂದರ್ಭದಲ್ಲಿ ಕಪ್ಪೆ ಚಿಪ್ಪನ್ನ ಆಗ್ಲೇ ಸಂಗ್ರಹ ಮಾಡಿರ್ತಾರೆ. ಇನ್ನೇನು ಮನೆಗೆ ತೆರಳಬೇಕು ಅಂತೇಳಿ ಬರ್ತಾ ಇರಬೇಕಾದಂತ ಸಂದರ್ಭ. ಹೆಚ್ಚು ಕಡಿಮೆ 12 ಗಂಟೆಯ ಆಸುಪಾಸು ಆ ಒಂದು ಸಂದರ್ಭದಲ್ಲಿ ದಡಕ್ಕೆ ಬರಬೇಕಾದಂತ ಸಂದರ್ಭದಲ್ಲಿ ದಾರಿ ಮಿಸ್ ಆಗಿಬಿಡುತ್ತೆ. ಹೋದಂತ ದಾರಿಯನ್ನ ತಪ್ಪಿಸಿಕೊಂಡು ಬೇರೆ ಕಡೆ ಬರ್ತಾ ಇರ್ತಾರೆ. ಒಬ್ಬರ ಕೈ ಒಬ್ಬರು ಹಿಡಿದುಕೊಂಡು ಬರಬೇಕಾದಂಥ ಸಂದರ್ಭದಲ್ಲಿ ಒಬ್ಬರು ತೇಲಿ ಹೋಗಿ ಬಿಡುತ್ತಾರೆ. ಆ ಸಂದರ್ಭಕ್ಕೆ ಒಬ್ಬರ ರಕ್ಷಣೆಗೆ ಒಬ್ಬರು ಹೋದಂತಹ ಸಂದರ್ಭದಲ್ಲಿ ಈ ಒಂದು ದುರಂತ ನಡೆದೋಗಿ ಬಿಡುತ್ತೆ. ಅಲ್ಲೇ ಬೋಟಲ್ಲಿದ್ದಂತಹ ವ್ಯಕ್ತಿ ಅಥವಾ ಮೀನುಗಾರರು ಬಂದು ಕೆಲವರನ್ನ ರಕ್ಷಣೆ ಮಾಡ್ತಾರೆ. ಅಂತಂದ್ರೆ ಇಬ್ಬರನ್ನ ರಕ್ಷಣೆ ಮಾಡ್ತಾರೆ. ಇನ್ನು ಉಳಿದಿರುವಂಥ ಯಾರನ್ನು ಕೂಡ ರಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ನೀರಿನಲ್ಲಿ ಮುಳುಗೋಗಿ ಬಿಡ್ತಾರೆ, ತೇಲಿ ಹೋಗಿಬಿಡ್ತಾರೆ. ಯಾರು ಎಲ್ಲಿ ಹೋದ್ರು ಅಂತೇಳಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಒಬ್ಬರನ್ನೊಬ್ಬರು ರಕ್ಷಣೆ ಮಾಡಬೇಕು ಅಂತೇಳಿ ಹೋದಂಥ ಸಂದರ್ಭದಲ್ಲಿ ಅಷ್ಟೊತ್ತಿಗಾಗಲೇ ಪ್ರಾಣ ಪಕ್ಷಿ ಹಾರೋಗಿ ಬಿಟ್ಟಿರುತ್ತೆ. 3 ಜನ ಮಿಸ್ಸಿಂಗ್ ಆಗಿರ್ತಾರೆ. 3 ಜನರ ಪೈಕಿ ನಿನ್ನೆ ಇಬ್ಬರ ಶವ ಪತ್ತೆ ಆಗಿತ್ತು. ಇದೀಗ ಕಾಣೆ ಆಗಿರುವಂಥ ಮತ್ತೋರ್ವನ ಬಾಡಿ ಕೂಡ ಇದೀಗ ಸಿಕ್ಕಿಬಿಟ್ಟಿದೆ. ಆತನು ಕೂಡ ಸಾವನ್ನಪ್ಪಿರುವಂಥದ್ದು ಖಚಿತವಾಗಿ ಬಿಟ್ಟಿದೆ. ಇಂಥದ್ದೊಂದು ದುರಂತ. ಈ ದುರಂತದಲ್ಲಿ ತಮ್ಮ ತಾಯಿ ಮಕ್ಕಳನ್ನು ಕಳೆದುಕೊಂಡಿರುವಂಥ ಕುಟುಂಬ ಅನಾಥವಾಗಿ ಬಿಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದಿಂದ 5 ಲಕ್ಷ ಘೋಷಣೆ ಆಗಿದೆ. ಇನ್ನು ಪ್ರಧಾನಮಂತ್ರಿ ಅವರು ಕೂಡ ಸಾವನ್ನಪ್ಪಿರುವಂತಹ ಕುಟುಂಬಕ್ಕೆ 2 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಜೊತೆಗೆ 50,000 ರೂಪಾಯಿ ಗಾಯಾಳುಗಳಿಗೆ ಪರಿಹಾರವನ್ನಾಗಿ ಘೋಷಣೆ ಮಾಡಿದ್ದಾರೆ. ಈ ಒಂದು ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.